ಇನ್ನು ನೆರೆಪೀಡಿತ ಪ್ರದೇಶಗಳಿಗೆ ಇಂದು ಬಿಜೆಪಿ ಹೋಗ್ತಾ ಇರುವಂತದ್ದು. ನಿನ್ನೆ ಕೂಡ ಹೋಗಿದ್ರು, ಇವತ್ತು ಕೂಡ ಹೋಗ್ತಾ ಇದ್ದಾರೆ. ಕಲಬುರಗಿ ಯಾದಗಿರಿಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆಯೂ ಕೂಡ ಕಲಬುರಗಿಯ ಹಲವೆಡೆ ಪರಿಶೀಲನೆಯನ್ನ ಮಾಡಿದ್ರು. ಅಲ್ಲಿ ರೈತರ ಸಮಸ್ಯೆಯನ್ನ ಕೇಳಿದ್ರು, ಮುಳುಗಡೆ ಆಗಿರುವಂತಹ ಜಾಗಗಳಿಗೆ ಹೋಗಿದ್ರು, ಟ್ರ್ಯಾಕ್ಟರ್ನಲ್ಲೆಲ್ಲ ಹೋಗಿದ್ರು. ಅವರಿಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ರು. ಬೀದರ್ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರಾಗಿರುವಂಥ ಶೈಲೇಂದ್ರ ಬೆಲ್ದಾಳೆ ಆಗಿರ್ಬೋದು, ಪ್ರಭು ಚೌಹಾಣ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ರು. ಕಲಬುರಗಿ ಬಳಿಕ ಯಾದಗಿರಿಗೆ ವಿಜೇಂದ್ರ ಭೇಟಿಯನ್ನು ಕೊಡಲಿದ್ದಾರೆ. ಇವತ್ತು ಬೆಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ಮಾಡಲಿದ್ದಾರೆ. ಸಂತ್ರಸ್ತರಿಗೆ ಸಾಂತ್ವನವನ್ನು ಹೇಳಲಿದ್ದಾರೆ ವಿಜೇಂದ್ರ. ಇಲ್ಲಿ ಸಾಂತ್ವನ ಎಲ್ಲ ವರ್ಕೌಟ್ ಆಗಲ್ಲ. ಕೇಂದ್ರದಿಂದಲೂ ಕೂಡ ಪ್ರೆಷರ್ ಹಾಕಿಸಿ ರಿಲೀಸ್ ಮಾಡ್ರಿ ಕರ್ನಾಟಕಕ್ಕೆ ಅಂತ ಕೇಳುವಂತಹ ಅಟ್ಲೀಸ್ಟ್ ಒಂದು ಸ್ವಲ್ಪ ದಮ್ಮನ್ನ ತೋರಿಸಬೇಕಾಗಿದೆ ಬಿಜೆಪಿ ನಾಯಕರು. ಈಗ ರೈತರ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಿದೆ ಬಿಜೆಪಿ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿ, ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಬೇಕಾಗಿದೆ. ಕಲಬುರಗಿಯಿಂದ ಜೇವರ್ಗಿ ತಾಲೂಕಿನ ಮಂದರವಾಡ ಮತ್ತು ಹಿಪ್ಪರಗಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, ದೊಡ್ಡ ಮಟ್ಟದಲ್ಲೇ ಹಾನಿಯಾಗಿರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಭೀಮಾ ನದಿ ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಅಲ್ಲೆಲ್ಲ ಗ್ರಾಮಗಳು ಮುಳುಗಡೆ ಆಗಿದ್ದಾವೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲೆಲ್ಲಿಗೆಲ್ಲ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಲಿದ್ದಾರೆ? ಎಸ್ ಪೃಥ್ವಿ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಏನು ಭೀಮೆ ಆರ್ಭಟಕ್ಕೆ ರೈತರು ಮತ್ತೆ ಜನರು ಸಾಕಷ್ಟು ನಲಿಗೆ ಹೋಗಿದ್ದಾರೆ. ಸಾಕಷ್ಟು ಗ್ರಾಮಗಳು ಕೂಡ ಮುಳುಗಡೆ ಆಗಿವೆ. ಆ ಗ್ರಾಮಗಳನ್ನು ಕೂಡ ನಿರಾಶ್ರಿತ ಕೇಂದ್ರಗಳಿಗೆ ಅವರನ್ನ ಕಳಿಸಲಾಗಿದೆ. ಒಟ್ಟಾರೆಗೆ ಹೇಳ್ಬೇಕಂತಂದ್ರೆ ಸಾಕಷ್ಟು 1 ಲಕ್ಷ ಹೆಕ್ಟರ್ಗೂ ಅಧಿಕ ಏನು ರೈತರ ಜಮೀನು ಬೆಳೆದಿರ್ತಕ್ಕಂಥದ್ದು ನಷ್ಟ ಆಗಿದೆ. ಆದ್ರೆ ರೈತರು ನಿಜಕ್ಕೂ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೇಕು. ಇವತ್ತು ಬಿಜೆಪಿಯ ನಿಯೋಗ ಏನು ರಾಜ್ಯಾಧ್ಯಕ್ಷರಾಗಿದ್ದ BY ವಿಜೇಂದ್ರ ಮತ್ತು ಅವರಿಗೆ ಶಾಸನ ವಿಪಕ್ಷ ನಾಯಕರಾಗಿರ್ತಾರೆ ನಾರಾಯಣ ಸ್ವಾಮಿ ಅವರು ಯಾದಗಿರಿ ಜಿಲ್ಲೆಗೆ ಆಗಮಿಸಿ ಬೆಳೆ ಸಮೀಕ್ಷೆಯನ್ನು ಮಾಡಲಿದ್ದಾರೆ. ರೈತರಿಗೆ ಏನು ಹಾನಿಯಾಗಿದೆ, ಏನೆಲ್ಲ ಆಗಿದೆ ಅಂತ ಹೇಳಿ, ಮತ್ತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೂ ಕೂಡ ಹೋಗಿ ಭೇಟಿಯನ್ನು ಮಾಡಲಿದ್ದಾರೆ. ಜನರು ಹೇಳ್ತಕ್ಕಂಥ ಮಾತು ಕೂಡ ಒಂದಾಗಿದೆ. ಏನಂತಂದ್ರೆ ನಮ್ಮ ಸರ್ಕಾರವು ಕೂಡ ಬರಬೇಕು, ಏನೋ ಒಂದು ಕಂದಾಯ ಸಚಿವರು ಬರಬೇಕು, ಕಂದಾಯ ಸಚಿವರು ಬಂದು ಕೂಡ ನಮ್ಮ ಅಳಲನ್ನ ಕೇಳಬೇಕು. ಆದ್ರೆ ಇಲ್ಲಿವರೆಗೂ ಯಾರು ಬಂದಿಲ್ಲ ಅಂತಕ್ಕಂತಹ ಇಲ್ಲಿಯ ಭಾಗದ ಯಾದಗಿರಿ ಜಿಲ್ಲೆಯ ಜನರ ಒಂದು ಮಾತಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಒಟ್ಟಾರೆಗೆ ಏನು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಶಿಫಾರಸನ್ನು ಮಾಡ್ತಕ್ಕಂತಹ ಕೆಲಸ ಮಾಡ್ತಾರ, ಏನು ಕೇವಲ ರಾಜಕೀಯಕ್ಕೋಸ್ಕರ ಬಂದು ಹೋಗ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಪೃಥ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ಹೋಗಿ ಭೇಟಿಯನ್ನ ಕೊಡ್ತಾ ಇದ್ದಾರಾ? ಅವರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರಾ? ಎಸ್ ಪೃಥ್ವಿ, ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಬಂದು ಭೇಟಿಯನ್ನು ನೀಡಿದ್ದಾರೆ. ರೈತರಿಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ, ತಮಗೆ ಏನು ಬೆಳೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಅಲ್ಲಿಯೇ ಸ್ಥಳದಲ್ಲಿ ನಿಂತುಕೊಂಡು ಮಾತನಾಡಿರ್ತಕ್ಕಂಥದ್ದು ಇದೆ. ಪೃಥ್ವಿರಾಜ್, ಗಣೇಶ, ಅಲ್ಲಿನ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಲ್ಲಿ ಮಾತ್ರ ಟ್ರಿಪ್ ಹೊಡಿತಾ ಇದಾರ ಅಥವಾ ಅಕ್ಕಪಕ್ಕದ ಕ್ಷೇತ್ರಗಳು ಇದಾವಪ್ಪ ಅಂತ ಅಲ್ಲೂ ಹೋಗಿದಾರಾ ಇಲ್ವಾ? ಪೃಥ್ವಿರಾಜ್, ಹೇಳ್ಬೇಕಂತಂದ್ರೆ ಏನು ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗಿದೆ, ಯಾವ ಕಡೆ ಮುಳುಗಡೆ ಆಗಿದೆ, ರೈತರಿಗೆ ಏನೆಲ್ಲ ಹಾನಿಯಾಗಿದೆ ಅಂತ ಜಿಲ್ಲೆಯೆಲ್ಲ ಸುತ್ತಾಡಿದ್ದಾರೆ. ಆದ್ರೆ ಕಂದಾಯ ಸಚಿವರು ಬರ್ಬೇಕಂತಕ್ಕಂತ ಕೂಗು ಇಲ್ಲಿಯ ರೈತರದು ಮತ್ತು ಇಲ್ಲಿಯ ಜನರದ್ದು ಆಗಿದೆ. ನೋಡೋಣ, ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿನ ಜಿಲ್ಲಾಧಿಕಾರಿಗಳನ್ನೆಲ್ಲ ಕರೆದಿದ್ದಾರಲ್ಲ, ಯಾವ ರೀತಿಯಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ನೋಡೋಣ. ಧನ್ಯವಾದ ಗಣೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು, ಶಾಸಕರು, ನಮ್ಮ ಮಾಜಿ ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಇಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು, ರೈತರು ಬಹಳ ಸಮಸ್ಯೆಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು, ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು ತತ್ಕ್ಷಣ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಿನ್ನೆ ದಿನ ಬೀದರ್ ಜಿಲ್ಲೆನಲ್ಲಿ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಸ್ಲಾಂಪುರ, ಬಾಲ್ಕಿ ವಿಧಾನಸಭಾ ಕ್ಷೇತ್ರ, ಆಳಂದ, ಅದೇ ರೀತಿ ಔರಾದ್, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆಯನ್ನು ಮುಗಿಸ್ಕೊಂಡು ನಿನ್ನೆ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ